ನೋಡಿ, ಒಬ್ರು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇದ್ದವರು ಹಿಂಗೆ ಸಾರ್ವಜನಿಕರಿಗೆ ಪ್ರಚೋದನೆ ಕೊಟ್ಟು ಮಾತನಾಡಿದ್ರೆ ಏನು ಹೇಳೋಕ್ಕಾಗ್ತದೆ? ಅವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ನಲ್ಲಿದ್ದಾರೆ. ಆಯ್ತು, ಅದು ಏನೇನು ಕಾರಣಗಳಿರ್ಬೋದು. ಕೋರ್ಟ್ ಇದೆ, ನಿಮ್ಮದೇ ಸರ್ಕಾರ ಇದೆ ಮೇಲ್ಗಡೆ, ಏನಿದೆ ಅದು ಕಾನೂನಾತ್ಮಕವಾಗಿ ಮಾಡಿ. ಜನರಿಗೆ ಹೀಗೆ ಏನು ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡಿದ್ರೆ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಟೋಲ್ ಕಟ್ಟಬೇಕಾ ಬಿಡಬೇಕಾ, ಕೋರ್ಟ್ ಆರ್ಡರ್ ಇದೆ ಅಂತ ಕೆಲವು ಜನ ಹೋಗಿ ಅಲ್ಲಿ ನಿಂತ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ಸ್ಟೇ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ಆ್ಯಸ್ ಎ ಮಿನಿಸ್ಟರ್ ದೇ ಶುಡ್ ನಾಟ್ ಸ್ಪೀಕ್ ಲೈಕ್ ದಿಸ್ ಅಷ್ಟೇ. ಸರ್, ಈಗ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ CCTV ಆಫ್ ಆಗಬಾರ್ದು ಮತ್ತು CCTV ಅಳವಡಿಸಬೇಕು ಅನ್ನುವಂಥದ್ದನ್ನು ನೋಡಿ, ಅದೇ ಭಾಳಷ್ಟು ಪೊಲೀಸ್ ಸ್ಟೇಷನಲ್ಲಿ, ಬಹುತೇಕ ಪೊಲೀಸ್ ಸ್ಟೇಷನಲ್ಲಿ CCTV ಅಳವಡಿಸ್ಕೊಂಡಿದ್ದಾರೆ. ಕೆಲವು ಕಡೆ UPS ಫಾಲ್ಟ್ ಇರ್ಬೋದು, ಮತ್ತು ಕ್ಯಾಮ್ರಾಗಳು ಹಳೇದಾಗಿರ್ಬೋದು, ಅದು ನಿಷ್ಕ್ರಿಯವಾಗಿದೆ. ಅದನ್ನು ಕೂಡ ಎಂಟೈರ್ ಪೊಲೀಸ್ ಸ್ಟೇಷನ್ಸ್ನ ಒಂದು CCTV ಕ್ಯಾಮ್ರಾದು ಆಡಿಟನ್ನು ನಾವು ಮಾಡಿಸ್ತಾಯಿದ್ದು, ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ. ಆಮೇಲೆ ಬದಲಾದಂಥ ತಂತ್ರಾಂಶ ಇದೆ, ತಂತ್ರಜ್ಞಾನ ಇದೆ, ಅದ್ರ ಪ್ರಕಾರ ನಾವು ಅಳವಡಿಸ್ಕೋಬೇಕು ಅಂತಲೂ ಇದೆ. ಟ್ರಾಫಿಕ್ಕಿಗೂ ಮಾಡ್ತಾಯಿದ್ದೀವಿ, ಪ್ಲಸ್ ಪೊಲೀಸ್ ಸ್ಟೇಷನಿಗೂ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ಅದು. ಸೊ ಬೇಸಿಕ್ಲಿ ಕೆಲವು ನೀವು ಹೇಳ್ದಂಗೆ ನಮ್ಮವರು ಮಿಸ್ಚೀಫ್ ಮಾಡ್ತಾರೆ. ಯಾವಾಗ ಕೆಲವು ಜನ ಬಂದಾಗ ಆಫ್ ಮಾಡೋದಾಗಲಿ, ಇದು ಮಾಡೋದಾಗಲಿ, ಆ ಮಿಸ್ಚೀಫು ಇದೆ. ಸೊ ಅವೆಲ್ಲನೂ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಕೋರ್ಟ್ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ. ಮೂವಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತದೆ.